ನಮಸ್ಕಾರ ವೀಕ್ಷಕರೇ, ಭೀಮಾ ನದಿ ಸಂತ್ರಸ್ತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಬಿ.ಡಿ. ಪಾಟೀಲ್. ಇಂಡಿ ಮತಕ್ಷೇತ್ರ ಸುಮಾರು 14 ಗ್ರಾಮಗಳ ಹಿಂಗ್ನಿ, ಬರಗುಡಿ, ಪಡ್ನೂರ್, ಶಿರ್ಗೂರ್, ಗುಬ್ಬೇವಾಡ, ಅಗರ್ಖೇಡ್, ಮಣೂರ್, ಭುಯ್ಯಾರ್, ನಾಗರಹಳ್ಳಿ, ಕೇಡಗಿ ಹಾಗೂ ರೋಡ್ಗಿ ಪ್ರತಿ ಬಾರಿ ಭೀಮಾ ನದಿ ಪ್ರವಾಹದಿಂದ ಬೆಳೆ ಬಾಳುವ ಬೆಳೆ, ಜಾನುವಾರು ಜೀವಹಾನಿ ಹಾಗೂ ಮನೆಗಳು ಹಾಳಾಗುವ ಸಮಸ್ಯೆಗಳು ಇಂಡಿ ತಾಲೂಕಿನ ರೈತರಿಗೆ ಹಾಗೂ ಅಧಿಕಾರಿಗಳಿಗೆ ಹೊಸದೇನಲ್ಲ. ಪ್ರತಿ ಬಾರಿ ಪ್ರವಾಹದಿಂದ ತತ್ತರಿಸಿರುವ ಭೀಮಾ ತೀರದ ರೈತರಿಗೆ ಒಣ ಆಶ್ವಾಸನೆಗಳು ಕೇಳಿ ಕೇಳಿ ಸುಸ್ತಾಗಿದ್ದಾರೆ. ಅಂದರೆ ಈ ಬಾರಿ ಪ್ರವಾಹ ಅತಿಯಾದ ಹಾನಿ ಮಾಡಿದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭೀಮಾ ಸಂತ್ರಸ್ತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಹಾಗೂ ತಾಲೂಕಿನ ಬೆಳೆ ಅತಿವೃಷ್ಟಿಯಿಂದ ಉಂಟಾದ ಬೆಳೆ ಹಾನಿಯನ್ನು ಸರ್ವೆ ಮಾಡಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಜೆಡಿಎಸ್ ಮುಖಂಡರಾದ ಬಿ.ಡಿ. ಪಾಟೀಲರು ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ರಾಠೋಡ್ ಸಂತ್ರಸ್ತರೊಂದಿಗೆ ಮಾತನಾಡಿದರು. ಮಾಜಿ ಪುರಸಭೆ ಸದಸ್ಯರ ಸಿದ್ದೋ ಡಂಗಾ, ದುಂಡು ಬಿರಾದಾರ್, ಬುಳಳಿ ಕೆಳಗಿನಮನಿ, ಭೀಮ್ ಬಿರಾದಾರ್, ಶಿವಪುತ್ರ ವಾಲಿಕಾರ್, ಮರ್ಯಪ್ಪ ಗಿರ್ನಿವಡ್ಡರ್, ಮಲ್ಕಾರಿ ಕೆಳಗಿನಮನಿ, ಭೂತಾಳಿ ಅಂಕಲಗಿ, ಸೋಮನಿಂಗ್ ಗಿರ್ನಿವಡ್ಡರ್, ಸಿದ್ಲಿಂಗ್ ವಾಲಿಕಾರ್, ದಸ್ತಗೀರ್ ಮುಲ್ಲಾ, ನಿಯಾಜ್ ಅಗರ್ಖೇಡ್, ಶಿವಾಜಿ ಪೂಜಾರಿ, ಆಕಾಶ್ ಛತ್ರಿ ಸಾವಿರಾರು ಸಂತ್ರಸ್ತರು ಉಪಸ್ಥಿತರಿದ್ದರು. ಚಿನ್ನದಿ ಮೇನ್ ಹಾಳು ಮಾಡ್ಲಿಕ್ಕೆ ಅವ್ರನ್ನ ಮಾಡೋದು ನಮ್ಮ ದೊಡ್ಡ ಹಾಳಾಗ್ತದೆ. ಅಲ್ಲಿಗೆ ಟಾಕಿ ನೀರಿಲ್ಲ, ಅವ್ರೇನು ಪ್ರವಾಹಗಳಾಗಿಲ್ಲ. ಅವ್ರಿಗೆ ಇನ್ನು ಕಟ್ಕೊಂಡು ಬಂದಿದ್ದಲ್ಲ ಹೇಳ್ಬೇಕು. ಡಾಕ್ಟರ್ ಸಾಹೇಬ್ರೆ, ನಮ್ಮ ಈ ದಸರು ಹಿಡ್ಕೊಂಡು 15 ಹಳ್ಳಿಗಳೇನದಾವಲ್ಲ, ಸುಳಿ ಬೀಳ್ತಾರೆ, ಹಳ್ಳಿಗಳೆಲ್ಲ ನೀರು ತಿರುಗಿಸ್ತಾರೆ. ಅತಿವೃಷ್ಟಿಗೆ ಬರ್ತಂದ್ರೆ ಕ್ರಾಸ್ ಪೂರ್ತಿ ಪ್ರತಿ ಇವತ್ತು 2018 ಹಿಡ್ಕೊಂಡು 2020 ಹಿಡ್ಕೊಂಡು ಈಗ 2020 ಹಿಡ್ಕೊಂಡು ಇದು ಪ್ರವಾಹ ಆಗಿ ಇವತ್ತೆಲ್ಲ ಇವೇನದ ಕೇಂದ್ರ ಸೇರು 15 ದಿವಸ ಅದಾದ ಬಳಿಕ ಮತ್ತೆ ಕಟ್ಟುತ್ತಾನ ಆಚೆಗಳು ಬಂದಿರ್ತಾವೆ. ಏನೋ ಅವೆಲ್ಲ ಶಿಫ್ಟಿಂಗ್ ಆಗ್ಬೇಕಾದ್ರೆ ಎಲ್ಲ ಮತ್ತೆ ಅದಕ್ಕೆಲ್ಲ ಆರಿಸಬೇಕು. ಈಗ ಮಹಾರಾಷ್ಟ್ರದಾಗ ಇವೆಲ್ಲ ಶಿಫ್ಟಿಂಗ್ ಆಗ್ಯಾವ. ತಮ್ಮ ಹಳ್ಳಿಗಳು ಸರ್ಕಾರ ಮಾಡಿದ್ರೆ ಬಟ್ ನಮ್ಮ ಕರ್ನಾಟಕದವ್ರೆ ಮಾಡಿದ್ರು. ಅದು ಭೀ ಅವ್ರಿಗೆ ಹೆಂಗೆ ಕೊಡ್ತಾರೆ, ಅವು ಊರುಗಳು ಮೊದಲೇ ಒಂದು ಪೂರ್ವದಾಗ 50-40 ಆಗ್ಯಾವಲ್ರಿ. ಅವು 2 ಊರು ಆದ್ರೆ ನಮ್ಮ ಬರಗುಡಿ ಊರಿಗೆ 2 ಆಗಿಲ್ಲ. ಆದ್ರೆ ಅದೇ ಸುಮ್ಮನೆ ಇದು ಒಂದೇ ಪಾರ್ಟಿ ತಗೊಂಡ್ರಿ, ಒಂದು ಪಾರ್ಟಿಗೆ ಒಯ್ದಲ್ಲಿ ಒಂದು 23 ಎಕರೆ, ಅದು 23 ಮಂದಿಗೆ ಒಯ್ದಲ್ಲಿ ಅದು ತಾಕಿ ಶಿಫ್ಟ್ ಮಾಡ್ಯಾರ ನೋಡ್ರಿ. ಆದ್ರೆ ಪೂರ್ವವಾಗಿ ನಮ್ಮ ಬರಗುಡಿ ಊರ ಕಡಿತ ಹೋಗಿಲ್ಲ. ಅದು ನಮ್ಮ ಊರಿಗೆ ಉಳಿದ್ರಿ. ಎಲ್ಲ ಪ್ರತಿಯೊಂದು ಊರುಗಳು 2 ಆಗ್ಯಾವ ಆಗಿನ ಟೈಮ್ದಾಗ ರೀ. ಅರ್ಜುನ್ಗೆ ಆಗ್ಯದ, ಎಲ್ಲ ಆಗ್ಯಾವ್ರಿ, ನಾದಾಗ್ಯದ. ಆ ಕಡೆ ನೋಡ್ರಿ ಅವೆಲ್ಲ ಹೋಗಿ ಶಿಫ್ಟ್ ಮಾಡ್ಯಾರಿ. ನಮ್ಗೆ ಯಡಿಯೂರಪ್ಪನ ಕಾಲದಾಗೆ ಅದು ಒಯ್ದು ಒಂದು 20-30 ಮನೆಗಳ ಮಾಡ್ಯಾರ ನೋಡ್ರಿ, ತಾಕಿ ಬೆಲೆ ಅಷ್ಟೇ ಮಾಡ್ಯಾರಿ. ಮತ್ತು ಅವಾಗ ನಮ್ದು ಈಗ ಇದು ನಮ್ದು ಎತ್ತರ ಮ್ಯಾಗ ರೀ, ನಮ್ಮ ಊರಿಗೆ ಏನಾದಕ್ರಿ ಅದು 49ರಾಗ ಹಿಡ್ಕೊಂಡು ಸರ್ವೆ ಮಾಡಿದ ಕಾಲಾಗ ನಮ್ಗೆ ಅಶೋಕ ಆಗುತ್ತೆ ಅಂಗಡಿ ನೋಡ್ರಿ, ಕೆಳಗಡಿ ಅಲ್ಲಿ ಮಟ್ಟ ಒಂದು ಸರಿಯಾಗಿ ಕಿನ್ಕೊಂಡು ಅಲ್ಲಿ ತನಕ ಬರ್ತಾವೆ. ಯಾವ್ದ್ರಿಗೆ ಇದು ನಮ್ಮ ಸಣ್ಣದ ಬ್ಯಾಚ್ ಕಟ್ಟಿಲ್ರಿ, ಅಲ್ಲಿ ಮಟ್ಟ ಬರ್ತಾವ. ಒಂದು ಲೆಕ್ಕ ರೀ ಹಿಡಿದಂದ್ರೆ ಅವಾಗ 8 ಟೈಮ್ ಶೀಟ್ ಹಿಡಿದ್ರೆ 11 ಟೈಮ್ ಶೀಟ್ ಹಿಡಿದ್ರೆ ಅಲ್ಲಿಗೆ ಬರ್ತದೆ ಲೆಕ್ಕ ಹಾಕೊಂಡ್ರೆ ಅದೇ ಒಂದು ಇದ್ರ ಮ್ಯಾಗ ಅವಾಗ ಒಂದೇ ಪಾರ್ಟ್ ರೀ. ಈ ಬಾಗಿ ಹಿಡ್ಕೊಂಡ್ರಿ ಒಂದು ಪಾರ್ಟ್ ರೀ, ಒಂದೇ ಮತ್ತೆ ನಮ್ಮ ಮನೆಗಳು ಹೋಗಿಲ್ರಿ, ನಮ್ಮ ಹಳ್ಳಿ ಮನೆಗಳು ಹೋಗಿಲ್ಲ, ಒಂದೇ ಪಾರ್ಟ್ ಅಂತ ಅವ್ರು ತೊಗೊಂಡು ಎಲ್ಲ ಅದು ಪೂರ್ತಿ ಎಲ್ಲ ಹಸಿ ಉಳಿದ್ರಿ. ಅಲ್ಲಿ ಯಾರು ಇಲ್ರಿ, ಜನರದ ಯಾರಿಲ್ಲ, ಪೂರ್ತಿ ಎಲ್ಲ ಈ ಶಿವಾಜಿ ಕೊಡ್ರಿ, ಇವರು ಮಗ ಮಂದಿ ಎಣ್ಣೆ ಹೊಡ್ರಿ ಮಂದಿ, ಇದು ಪೂರ್ತಿ ಅಷ್ಟೇ ಬಿತ್ತು ರೀ. ಸರಿ ಈ ಕಡೆ ಇಷ್ಟೇ ದೊಡ್ಡ ಅಷ್ಟೇ ಅಲ್ಲ, ಈ ಕಡೆ ಪೂರ್ತಿ ನೋಡ್ರಿ ಭಾಳ ಹಾಳಾಗಿರಿ. ಪೂರ್ತಿ ಈ ಕಡೆ 3 ಕಿಲೋಮೀಟರ್ ಅಂದ್ರೆ ಇವರು ಬೆಳೆ ಪರಿಹಾರ ನಮಗೆ ಫಸ್ಟ್ ಡಾಂಬರ್ ರೋಡ್ ಬಿಡ್ಕರೆ ಕಬ್ಬಿಗೆ ಭಾರಿ ಆಗ್ಯದಲ್ಲ ಇಲ್ಲಿ. ಕಬ್ಬಿಗೆ ಭಾರಿ ಒಟ್ಟು ಸರ್ ಇದು ಏನು ಕಡಿತ ಎಲ್ಲ ಕಬ್ಬಿರಿದು ಅಲ್ಲಿ 20 ಫುಟ್ ನೀರು ಮುಂದವರಿಲ್ಲ. ಈಗ ಮುಗಿತದ
ಮತ್ತೆ ನೈಟ್ ಮತ್ತೆ ಏರ್ತದ ಸರ್ ಮತ್ತೆ ಬಿಟ್ಟ ನೀರು ಇಟ್ಕೊಂಡ್ರಿ ಆ ದಂಡಿಗೆ ನೋಡ್ರಿ ಅದ್ರ ಕೆಳಗೆ ನೋಡ್ರಿ ಇಲ್ಲಿ 3 ಕಿಲೋಮೀಟರ್ ಈ ಕಡೆ ಒಂದು ಅರ್ಧ ಕಿಲೋಮೀಟರ್ ಇದು ರೋಡ್ ಇದೆಲ್ಲ ಮುಚ್ಚಿಬಿಟ್ಟದ ರೋಡಲ್ಲಿ ನಮ್ಮ ಅಶಕ್ಕ ಮಲ್ಲಕ್ಕ ಕಬ್ಬ ಮತ್ತೇನ ಬೆಳಿದ್ವಿ ಕಬ್ಬ ತೊಗರಿ ಉದ್ರಿ ಕಬ್ಬ ಜಾಸ್ತಿ ಕಬ್ಬ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಎಲ್ಲ ನೀರಲ್ಲಿ ಹಾಳಾಗಿರುತ್ತೆ. ಒಂದ್ 4 ಬೆಳೆ ಅಟ್ಟೇರಿ ತೊಗರಿ ಅವ್ರು ಕಬ್ಬೆ ಜಾಸ್ತಿ ರೀ ಕಬ್ಬು ಜಾಸ್ತಿ ರೀ ನಮ್ಮ ಹೊಲಕ್ಕ ಇದು ಎಟ್ಟದಲ್ರಿ ಒಟ್ಟು ಕಬ್ಬಿನ ಒಟ್ಟು ನಿರಾಶೆ ಇದನ್ನ ಮಾಡಿಲ್ಲೇನ್ರಿ ಗಂಜಿ ಕೇಂದ್ರಕ್ಕೆ ಬಂದಿಲ್ಲ ಊರ ಬರೋದೇನಂತೇಳಿ ಮನೆ ಹೊಲ ಅದ ಈ ಕರೆಕ್ಟ್ ನಮ್ದು ಹೆಂಗ್ ಮನಿ ಅದಲ್ರಿ ಕೆಳಗೆ ಮನ್ಯಾಗ ಇಟ್ಟಾರ ನೀರ್ ಒಳಗ ಇಂದ ಅಲ್ಲೇ ಮ್ಯಾಗ ತಂದಿಟ್ಟಿವಿ ಈಗ ಆ ಶಿವಾರದವನು ಎಲ್ಲ ಭೀಮಾ ನದಿ ಪ್ರವಾಹಕ್ಕೆ ಒಳಗಾಗಿ ನಿರಾಶ್ರಿತರಾಗಿ ಇಲ್ಲಿ ಶಾಲೆಯಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ನನ್ನ ಅಣ್ಣ ತಮ್ಮಂದಿರೇ, ರೈತ ಬಂಧುಗಳೇ, ಈಗಾಗಲೇ ನಮ್ಮ ಡಾಕ್ಟರ್ ರಮೇಶ್ ಸಾಹೇಬರು ಮಾತಾಡಿದ್ದಾರೆ, ನಮ್ಮ ಪೂಜ್ಯರು ಇದ್ದಾರೆ, ನಮ್ಮ ಗೌಡರು, ನಮ್ಮ ಡಾಕ್ಟ್ರು ದುಂಡೂರು ಸಿದ್ದು ಡಂಗವರು, ಅನೇಕರು ಎಲ್ಲ ಊರಿನ ಗಣ್ಯ ಮನೆಯರಿದ್ದೀರಿ. ಯಾಕಂದ್ರೆ ಇಲ್ಲಿ ನೋಡ್ರಿ 2018 ಕೂಡ ಪ್ರವಾಹ ಇತ್ತು, ನಾವು ಕೂಡ ಬಂದಿದ್ದೇವೆ ಸಿದ್ದು. ನಾವು 2020 ಕೂಡ ಆಯಿತು, ಅಲ್ಲೇನೋ ಕಟ್ಟಿದ್ರು ಎಲ್ಲ ಅಲ್ಲೆಲ್ಲ ನೀರು ಹತ್ತಿತ್ತು. ಆಗ ನಾವು ಬಂದು ಕೂಡ ನಾವೆಲ್ಲ ನಮ್ಮ ಪ್ರಯತ್ನವನ್ನು ಸಲ್ತಾ. ಅದೇ ರೀತಿಯಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಅಧಿಕ ಮಳೆಯಾಗಿ ಇವತ್ತೇನೋ ನಮ್ಮ ಕರ್ನಾಟಕದಲ್ಲಿ ಕೂಡ ಅಧಿಕ ಮಳೆಯಾಗಿ ಪ್ರವಾಹ ಬಂದು ಇವತ್ತು ಇಡೀ ಭೀಮಾ ತೀರ ತುಂಬಿ ಹರಿದು ಇವತ್ತು 2018 2020 ಆಯಿತು. ಏನು 25ರಾಗ ಅದಕ್ಕೂ ಹೆಚ್ಚಿತವಾಗಿ ಇವತ್ತು ಪ್ರವಾಹ ಬಂದು ಇಲ್ಲಿರ್ತಕ್ಕಂಥ ಭೀಮಾ ನದಿ ದಡದಲ್ಲಿ ಇರ್ತಕ್ಕಂಥ ಎಲ್ಲ ನಿರಾಶ್ರಿತ ಬಂಧುಗಳು ಇವತ್ತೇನು ಎಲ್ಲ ಮನೆಗಳನ್ನು ಬಿಟ್ಟು, ದನಕರಗಳನ್ನು ಬಿಟ್ಟು, ಶಾಲೆ ಮಕ್ಕಳು ಓದ್ತಕ್ಕಂಥ ಶಿಕ್ಷಣದ ಪುಸ್ತಕಗಳನ್ನು ಬಿಟ್ಟು, ಅರಿವಿ ಹಂಚಿಟ್ಟುಗಳನ್ನು ಬಿಟ್ಟು ತಾವೆಲ್ಲ ಇಲ್ಲಿ ಒಂದು ನಿರಾಶ್ರಿತ ಕೇಂದ್ರದಲ್ಲಿ ಬಂದು ವಾಸ ಆಗಿದ್ರಿ. ಅದಕ್ಕೆ ಪದೇ ಪದೇ ನಾವು ಮಳಿಬಾರನ ಹೋಗೋದು ಇದೊಂದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಲ್ಲೆಲ್ಲ ನನ್ನ ತಾಯಿಯಂದಿರು, ನಾನು ಯುವಕರು ಬಂದಿದ್ದೀರಿ. ಯಾಕೆ ಹೇಳ್ತೀನಪ್ಪ ಅಂದ್ರೆ ಇವರಿಗೊಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಆಗಬೇಕು. ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇವು ಹೊಳಿ ಬರನ ಎದ್ದು ಬರೋದು, ಹೊಳಿ ಬರ ಬಿಟ್ಟು ಹೋಗೋದು ಆಗಬಾರ್ದು. ಶಾಶ್ವತವಾಗಿ ಮತ್ತು ಮಳೆ ಬರಲಿ ಬಿಡಲಿ, ಪ್ರವಾಹ ಆಗಲಿ ಬಿಡಲಿ, ಅವ್ರಿಗೆ ಶಾಶ್ವತವಾಗಿರ್ತಕ್ಕಂಥ ನೀರು ಬರಲಾರದ ಜಾಗಕ್ಕೆ ಒಂದು ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡಿ. ಯಾಕಂದರೆ ಎಲ್ಲ ಹಿಂದುಳಿದಿರ್ತಕ್ಕಂಥವ್ರು, ಶೋಷಿತ ವರ್ಗದವರು, ಎಲ್ಲ ರೈತ ಕಾರ್ಮಿಕರ ಮಕ್ಕಳಿದ್ದೀರಿ. ಇವತ್ತೆಲ್ಲ ತಮ್ಮ ಕ್ವಾಂಡಗಳನ್ನು ಬಿಟ್ಟು ಎಲ್ಲ ಇವತ್ತು ಇಲ್ಲಿ ಬಂದು ಶಾಲೆಯಲ್ಲಿ ವಸತಿ ಆಗಿದ್ರಿ. ಯಾಕೆ ನಿಮ್ದು ಅಲ್ಲೊಂದು ಅರ್ಧ ಜೀವ, ಇಲ್ಲೊಂದು ಅರ್ಧ ಜೀವ ಅಂತ ನಾನು ಹೇಳ್ತೀನಿ. ಸುಮಾರು ಇಲ್ಲಿ 3 ಕಿಲೋಮೀಟರ್ದವ್ರಿಗೆ ಇಲ್ಲೆಲ್ಲ ವಸತಿಗಳದಾವೆ. ಯಾಕಂದ್ರೆ ನಾನು ಕಬ್ಬಿನ ಚಿಟಮೈದಾಗರೆಲ್ಲ ನೋಡಿದ್ವಿ. ಅಂಥ ಒಂದು ಪರಿಸ್ಥಿತಿ ಒಳಗೆ ಇಲ್ಲೆಲ್ಲ ನನ್ನ ತಾಯಂದಿರು ಬಂದು ಅಣ್ಣ ತಮ್ಮ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು 1 ಎಕರೆ ಇವತ್ತು ಜಮೀನು ತೊಗೊಂಡು ಅಲ್ಲಿರ್ತಕ್ಕಂಥ ಎಷ್ಟು ಸುಮಾರು ಇಲ್ಲಿ 30 ಕುಟುಂಬಗಳು ಬಂದಿದ್ದಾರೆ. ಆ 30 ಕುಟುಂಬಗಳಿಗೆ ಕೂಡ ಒಂದು ಮನೆಗಳನ್ನು ಕಟ್ಟಿಸಿ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿ ನೀರಾಗಿರ್ಬೋದು, ವಿದ್ಯುತ್ ಸೌಕರ್ಯಗಳಾಗಿರ್ಬೋದು, ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಒಗ್ಗರಣವನ್ನು ಮಾಡ್ತೇನೆ. ಮುಂದಿನ ದಿನಮಾನಗಳಲ್ಲಿ ಹೋರಾಟ ಕೂಡ ಮಾಡಬೇಕಾಗ್ತದೆ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಏನು ಇವತ್ತು ಮಹಾರಾಷ್ಟ್ರದಲ್ಲಿ ಮಳೆಯಾಗಿ, ನಮ್ಮ ಕರ್ನಾಟಕದಲ್ಲಿ ಮಳೆಯಾಗಿ, ಇವತ್ತೇನು ದುಳ್ಕೆಳದಿಂದ, ಹಿಂಗಣಿದಿಂದ, ಇವತ್ತು ಚಡಗ ಮಾರ್ಗವಾಗಿ ಇವತ್ತೇನು ಬರಗುಡಿ, ಪಡ್ನೂರ, ಶಿರ್ಕಳ, ಇವತ್ತೇನು ಅಗರಕೇಡ, ಬಿಯಾರ, ಕ್ಯಾಡಗಿ, ರಾಡ್ಗಿ, ಮಳೂರ, ಇವತ್ತೆಲ್ಲ ಗ್ರಾಮಗಳಲ್ಲಿ ಕೂಡ ಅತಿವೃಷ್ಟಿಯಾಗಿ ಇವತ್ತೆಲ್ಲ ಜನ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಹಾನಿ ಕೂಡ ಇವತ್ತಾಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತೇನು ಬೆಳೆ ಸರ್ವೆಯನ್ನು ಮಾಡಬೇಕು. ಅತ್ಯಂತ ಅದಕ್ಕೆ ಒಂದು ಭೀಮಾ ನದಿ ತೀರದಲ್ಲಿರ್ತಕ್ಕಂಥ 15 ಹಳ್ಳಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಘೋಷಣೆ ಮಾಡಿ ಆ ರೈತರಿಗೆ ಇವತ್ತೆಷ್ಟು ಕಬ್ಬು ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಯಾವ ಬೆಳೆ ಇವತ್ತು ಹಾಳಾಗ್ಯದ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಘೋಷಣೆ ಮಾಡಿ ತಕ್ಷಣ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ತಿಳ್ಕೊಂಡು. ಅಷ್ಟೇ ಅಲ್ಲ, ಇವತ್ತು ಇಡೀ ತಾಲೂಕಿನಲ್ಲಿ ಅನೇಕ ಇವತ್ತು ಮಳೆಗಳಾಗ್ಯದ. ಅಲ್ಲಿ ಕೂಡ ಆ ಜಮೀನದಲ್ಲಿರ್ತಕ್ಕಂಥ ಹಾಳಾಗಿರ್ತಕ್ಕಂಥ ರೈತರಿಗೆ ಇವತ್ತು ಮೆಕ್ಕೆಜೋಳ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಲಿಂಬೆ ಆಗಿರ್ಬೋದು, ಅನೇಕ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ಆಗಿರ್ಬೋದು, ಎಲ್ಲ ಹಾಳಾಗಿ ಇವತ್ತು ರೈತ ಕಂಗಾಲಾಗಿದ್ದಾನೆ. ಮುಂಗಾರಿ ಪೀಕ್ ಎಲ್ಲ ಇವತ್ತು ಸತ್ಯಾನಾಶ ಆಗಿದೆ. ಅದಕ್ಕಾಗಿ ನಾನು ಒತ್ತಾಯನ ಮಾಡ್ತೇನೆ. ಈ ಭೀಮಾ ತೀರದ ರೈತರಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಇಲ್ಲಿರ್ತಕ್ಕಂಥ ತಾಯಂದರಿಗೆ ಪುನರ್ವಸತಿಯನ್ನು ನಿರ್ಮಾಣ ಮಾಡಬೇಕು. ಇಲ್ಲೆಲ್ಲ ರೈತರಿಗೆ ಮತ್ತು ಏನು ಮಳೆಯಿಂದ ಹಾಳಾಗಿರ್ತಕ್ಕಂಥ, ಪ್ರವಾಹಕ್ಕೊಳಗಿರ್ತಕ್ಕಂಥ, ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ
ತಕ್ಷಣ ಪರಿಹಾರವನ್ನು ಘೋಷಣೆ ಮಾಡಬೇಕು ತಿಳ್ಕೊಂಡು ನಾನು ಎಲ್ಲ ಬರಗುಡಿಯ ಸುತ್ತಮುತ್ತಲಿನ ಅನೇಕ 15 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಏನು ಭೀಮಾ ತೀರದ 15 ಹಳ್ಳಿಗಳಲ್ಲಿ ಪ್ರವಾಹವಾಗಿರ್ತಕ್ಕಂಥ ರೈತರ ಪರವಾಗಿ ಹಾಗೂ ಸಮಸ್ತ ನನ್ನ ತಾಲೂಕಿನ ಪರವಾಗಿ ರೈತರ ಪರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಕೂಡಲೇ ತಕ್ಷಣವಾಗಿ ಅವರಿಗೆ ಒಂದು ಘೋಷಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ತಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಬರಗುಡಿ ಗ್ರಾಮದಲ್ಲಿ ಈ ಪ್ರವಾಹ ಭೀತಿ ಮತ್ತು ಇಂಥ ಒಂದು ಮಳೆಗಾಲ ಸಮಯದಲ್ಲಿ ಮಳೆ ಬಂದ ನಂತರ ಇಂಥ ಸಮಸ್ಯೆ ಬರೋದು ಸಾಮಾನ್ಯ ಇಲ್ಲ. ನಾವು ಹುಟ್ಟದ ನಡೆದು ನಮ್ಗೆ 50 ವರ್ಷ ನಡೆದು 50 ವರ್ಷದ ಇದೇ ಪರಿಸ್ಥಿತಿ. ಯಾಕಂದರೆ ಭೀಮಾ ನದಿ ಎಲ್ಲ ಒಳ್ಳೆ ಬೆಳೆಗಳು ಹೊಳೆದಂಡೆ ಚಲೋ ಜಮೀನು ಕಬ್ಬು ಬಾಳೆ ನಿಂಬೆ ಗಿಡ ಏನು ಒಳ್ಳೊಳ್ಳೆ ಜಮೀನುಗಳೆಲ್ಲ ಹಾಳಾಗಿ ಹೋಗ್ತವೆ. ಈಗ ಸಾಕಷ್ಟು ರೈತರಿಗೆ ತೊಂದರೆ ಅದ. ಈ ಪುನರ್ವಸತಿ ಮಾಡಲಿಕ್ಕೆ ಬೇಕು. ಇವರಿಗೆ ಪುನರ್ವಸತಿ ಕಲ್ಪಿಸಿ ಕೊಟ್ಟರೆ ಇವ್ರಿಗೆ ಶಾಶ್ವತ ಸೂರು ಆಗ್ತದೆ ಅಂತ ನಾನು